ಆರು ಈಶ್ವರರೆನಲು ಜಗವು ಶರೀರವಾಗಿಹ ಜಗದ ತುಂಬಲು ತೋರುತಿಹರು ಪಗಳು ಶಿರನಾಮಗಳು ಕಾಲುಗಳು. ಮೇರು ಪರ್ವತ ಸಾಗರವು ನದಿ ವೀರ ಕೇಳಿ ಸರ್ವವಾತನು ತೋರುತಿಹನು ವಿರಾಟವೆಂದೊಪ್ಪೀಶ್ವರನು ಎಂದ. ವಿರಾಟ ಸ್ವರೂಪ ಅಥವಾ ಪರಮಾತ್ಮನು ಈ ಜಗತ್ತಿನ ಪ್ರತಿ ಅಣುವಿನಲ್ಲೂ ಹೇಗೆ ನೆಲೆಸಿದ್ದಾನೆ ಎಂಬ ತತ್ವವನ್ನು ಸಾರುತ್ತದೆ. ವಿರಾಟ್ ಪುರುಷ ಅಥವಾ ಈಶ್ವರನ ಸ್ಥೂಲ ರೂಪದ ಪರಿಕಲ್ಪನೆಯನ್ನು ಬಹಳ ಸುಂದರವಾಗಿ ವಿವರಿಸುತ್ತವೆ. ಇದರ ಆಳವಾದ ಅರ್ಥವನ್ನು ಈ ಕೆಳಗಿನಂತೆ ವಿವರಿಸಬಹುದು. ಭಾವಾರ್ಥ ಮತ್ತು ವಿವರಣೆ. ಈಶ್ವರ ಮತ್ತು ಜಗತ್ತು ವಿರಾಟ್ ರೂಪದ ವಿವರಣೆ. ನಮಗೆ ಕಣ್ಣಿಗೆ ಕಾಣಿಸುವ ಈ ವಿಶಾಲವಾದ ಜಗತ್ತೇ ಈಶ್ವರನ ಸಾಕ್ಷಾತ್ ರೂಪ ಎಂಬುದು ಇಲ್ಲಿನ ಮುಖ್ಯ ಆಶಯ. ಇದನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ. ಸ್ಥೂಲ ಶರೀರವೇ ಜಗತ್ತು. ನಮ್ಮ ಆತ್ಮಕ್ಕೆ ಹೇಗೆ ಈ ಮಾಂಸಖಂಡಗಳ ಶರೀರವಿದೆಯೋ ಹಾಗೆಯೇ ಈ ಇಡೀ ಬ್ರಹ್ಮಾಂಡವೇ ಈಶ್ವರನ ಸ್ಥೂಲ ಶರೀರ. ನಾವು ಯಾವುದನ್ನು ಪ್ರಕೃತಿ ಅಥವಾ ಜಗತ್ತು ಎಂದು ಕರೆಯುತ್ತೇವೆಯೋ ಅದು ಈಶ್ವರನ ಹೊರಗಿನ ರೂಪವಾಗಿದೆ. ನಾವು ಕಣ್ಣಿನಿಂದ ನೋಡುವ ಪ್ರತಿಯೊಂದು ವಸ್ತುವು ಆ ದೈವದ ಒಂದು ಭಾಗವೇ ಆಗಿದೆ. ರೂಪ, ಹೆಸರು ಮತ್ತು ಅವಯವಗಳು. ಜಗತ್ತಿನಲ್ಲಿ ನಮಗೆ ಕಾಣುವ ಅಸಂಖ್ಯಾತ ರೂಪಗಳು ಆತನ ಮುಖಗಳು ಅಂದರೆ ಶಿರ, ನಾವು ಕೇಳುವ ಸಾವಿರಾರು ಹೆಸರುಗಳು ಆತನ ನಾಮಗಳು ಮತ್ತು ಇಲ್ಲಿನ ಚಲನೆಗಳೆಲ್ಲವೂ ಆತನ ಪಾದಗಳಿದ್ದಂತೆ, ಅಂದರೆ ಮನುಷ್ಯರು, ಪ್ರಾಣಿಗಳು ಮತ್ತು ಪ್ರಕೃತಿಯ ರೂಪದಲ್ಲಿ ಆತನೇ ಚಲಿಸುತ್ತಿದ್ದಾನೆ. ಪ್ರಕೃತಿಯೇ ಆತನ ಅಂಗಗಳು. ಬೃಹತ್ತಾಗಿ ನಿಂತಿರುವ ಮೇರು ಪರ್ವತ, ವಿಶಾಲವಾದ ಸಾಗರಗಳು ಮತ್ತು ಹರಿಯುವ ನದಿಗಳು ಇವೆಲ್ಲವೂ ಆ ವಿರಾಟ್ ಪುರುಷನ ಅಂಗಾಂಗಗಳೇ ಆಗಿವೆ. ಈ ಜಗತ್ತಿನಲ್ಲಿರುವ ನಾಮ ಅಥವಾ ಹೆಸರು ಮತ್ತು ರೂಪಗಳ ಹಿಂದೆ ಇರುವುದು ಒಂದೇ ದೈವಿಕ ಶಕ್ತಿ. ಈ ಭಾವನೆಯಿಂದ ಜಗತ್ತನ್ನು ನೋಡಿದಾಗ ನಮಗೆ ಪ್ರಕೃತಿಯ ಮೇಲೆ ಭಕ್ತಿ ಮತ್ತು ಗೌರವ ಮೂಡುತ್ತದೆ. ವಿರಾಟ ಪುರುಷ. ಎಲೈ ವೀರನೇ, ಈ ಸಮಸ್ತ ಸೃಷ್ಟಿಯಲ್ಲಿ ವ್ಯಾಪಿಸಿರುವವನು ಆ ಒಬ್ಬನೇ ಈಶ್ವರ. ಆತನನ್ನು ನಾವು ವಿರಾಟ ರೂಪ ಎಂದು ಕರೆಯುತ್ತೇವೆ. ವಿರಾಟ್ ಸ್ವರೂಪ. ಜಗತ್ತಿನಲ್ಲಿ ನಮಗೆ ಕಾಣಿಸುವ ಪ್ರತಿಯೊಂದು ವಸ್ತುವು ಆ ದೈವಿಕ ಶಕ್ತಿಯ ಅಂಶವೇ ಆಗಿದೆ. ಅದಕ್ಕಾಗಿಯೇ ಈ ರೂಪಕ್ಕೆ ವಿರಾಟ ಅಂದರೆ ಅತ್ಯಂತ ದೊಡ್ಡದಾದ ಅಥವಾ ವಿಶ್ವವ್ಯಾಪಿಯಾದದ್ದು ಎಂದು ಹೆಸರು. ಸಂಕ್ಷಿಪ್ತ ಸಾರಾಂಶ. ನಮಗೆ ಕಾಣುವ ಈ ಭೌತಿಕ ಪ್ರಪಂಚವು ಈಶ್ವರನಿಗಿಂತ ಬೇರೆಯಲ್ಲ. ನಾವು ನೋಡುವ ಬೆಟ್ಟ, ಗುಡ್ಡ, ನದಿ, ಸಮುದ್ರ ಮತ್ತು ಸಮಸ್ತ ಜೀವರಾಶಿಗಳ ಒಟ್ಟು ರೂಪವೇ ಆ ವಿರಾಟೇಶ್ವರ. ದೇವರು ಎಲ್ಲಿಯೋ ದೂರದಲ್ಲಿಲ್ಲ, ಈ ಜಗದ ರೂಪದಲ್ಲೇ ನಮ್ಮೆದುರಿದ್ದಾನೆ ಎಂಬುದು ಈ ಸಾಲುಗಳ ಪರಮ ತಾತ್ಪರ್ಯ. ಸರಳವಾಗಿ ಹೇಳುವುದಾದರೆ, ಕಣ್ಣಿಗೆ ಕಾಣುವ ವಿಶ್ವವೇ ಈಶ್ವರನ ದೇಹ. ಆ ದೇಹಕ್ಕೆ ವಿರಾಟ ಎಂದು ಹೆಸರು.